ಐಟಿ ಕಿರುಕುಳದಿಂದಾಗಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಆಯ್ತಾ ಅನ್ನುವಂಥದ್ದು ಅವರ ಸಹೋದರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂಎಚ್ಎಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೇಂದ್ರ ಗೃಹ ಇಲಾಖೆಗೆ ಸಮಜಾಯಿಷಿ ನೀಡೋದಕ್ಕೆ ಮುಂದಾಗಿದೆ. ರಾಯ್ ಅವರಿಂದ ಆದಾಯ ತೆರಿಗೆ ವಂಚನೆ ಬಗ್ಗೆ ತನಿಖೆ ನಡೀತಾ ಇತ್ತು. ಐಟಿ ತನಿಖೆ ನಡೀತಾ ಇತ್ತು. 1 ತಿಂಗಳ ಹಿಂದೆ ದಾಳಿ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ವಿ. ಆದ್ರೆ ರಾಯ್ ಆಡಿಟಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಹೀಗಾಗಿ ನಿನ್ನೆ ಮತ್ತೆ ಈ ಸಿಜೆ ರಾಯ್ ಕಚೇರಿಗೆ ಭೇಟಿ ನೀಡಿದ್ವಿ. ಆದರೆ ನಿನ್ನೆ ಸಿಜೆ ರಾಯ್ ಅವರ ಹೇಳಿಕೆಯನ್ನೇ ಪಡೆದಿಲ್ಲ, ಯಾವುದೇ ಒತ್ತಡವನ್ನು ಹಾಕಿಲ್ಲ ಅಂತ 3 ಪುಟಗಳ ಸಮಜಾಯಿಷಿ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಜಂಟಿ ನಿರ್ದೇಶಕ ನಿತಿನ್ ಬಿಜು ಹೇಳಿಕೆಯನ್ನ ಆಧರಿಸಿ ವರದಿ ಎಂಎಚ್ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರ ಮೇಲೆ ತನಿಖೆ ನಡೀತಾ ಇದೆಯಲ್ಲ, ಇದರ ಮೇಲೆ ನಿಗಾ ಇಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಐಟಿ ಡಿಪಾರ್ಟ್ಮೆಂಟ್ ಸಮಜಾಯಿಷಿ ಪತ್ರವನ್ನ ಬರೆದಿದೆ ಕೇಂದ್ರ ಗೃಹ ಇಲಾಖೆಗೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ಏನೆಲ್ಲ ಇದೆ ಆ ಪತ್ರದಲ್ಲಿ? ಯಾವ ರೀತಿಯಲ್ಲಿ ತನಿಖೆ ನಡೀತಾ ಇತ್ತು? ಐಟಿ ಅಧಿಕಾರಿಗಳ ಒತ್ತಡದಿಂದಾಗಿ ಅಂತ ಅವರ ಸಹೋದರ ಹೇಳಿದ್ದಾರೆ. ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಇನ್ನೂ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಈಗಾಗಲೇ ಏನು ಎಂಎಚ್ಎ ಏನು ಅಧಿಕಾರಿಗಳೇನಿದ್ದಾರೆ ಅಂದ್ರೆ ಹೋಮ್ ಅಫೇರ್ಸ್ ಅಲ್ಲಿಗೂ ಕೂಡ ಒಂದು ವಿಚಾರಗಳು ಹೋಗಿತ್ತು. ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಈತ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಏನು ಮೆಸೇಜ್ಗಳು ಏನು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಿದೆ. ಅಂದ್ರೆ ಐಟಿ ಅಧಿಕಾರಿಗಳ ಬಳಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ 3 ಪುಟಗಳ ಒಂದು ಸಮಜಾಯಿಷಿಯನ್ನ ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನು ಕೂಡ ಇಲ್ಲ. ನಾವು ಈ ಹಿಂದೆ ಅಂದ್ರೆ 1 ತಿಂಗಳಿಂದ ಅವರ ಒಂದು ಏನು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಈ 3 ದಿನಗಳಲ್ಲಿ ಕೆಲವೊಂದು ದಾಖಲಾತಿಗಳು ಸಾಮ್ಯತೆ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಅವರ ಕಚೇರಿಗೆ ಭೇಟಿ ನೀಡಿದ್ವಿ. ಅವರ ಹೇಳಿಕೆಗಳನ್ನು ಕೂಡ ನಾವು ಪಡೆದುಕೊಂಡಿಲ್ಲ. ಇದು ಯಾವ ರೀತಿ ಕಿರುಕುಳ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ನಾವು ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇಲ್ಲ. ದಾಖಲಾತಿಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೆ ಮಾಡುವಂತಹ ಸಲುವಾಗಿ ನಾವು ಮತ್ತೆ ಅವರ ಕಚೇರಿಗೆ ಬಂದಿದ್ವಿ ವಿನಃ ಯಾವುದೇ ರೀತಿಯಾದಂತಹ ಕಿರುಕುಳ ನೀಡುವಂತದ್ದು, ಅವರಿಗೆ ಒತ್ತಡ ಹಾಕುವಂತಹ ಒಂದು ಕೆಲಸಗಳನ್ನ ನಾವು ಯಾವತ್ತೂ ಕೂಡ ಮಾಡಿಲ್ಲ ಅಂತ ಹೇಳಿ ಈ ಒಂದು ಪತ್ರದಲ್ಲಿ ಸಮಜಾಯಿಷಿಯನ್ನ ನೀಡಿರುವಂತದ್ದು. ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಎಂಎಚ್ಎ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಐಟಿ ಅಧಿಕಾರಿಗಳಾಗಿರಬಹುದು ಮತ್ತೆ ಇನ್ನಿತರ ತನಿಖಾ ಸಂಸ್ಥೆ ಏನಿದೆ ಅದರ ವೇನೆ ಇದೇ ರೀತಿ ಇರುತ್ತೆ. ಅಂದ್ರೆ ಸಾಕಷ್ಟು ಒಬ್ಬ ಮನುಷ್ಯನ ಮೇಲೆ ಒತ್ತಡವನ್ನು ಹಾಕಿ ಆತನಿಂದ ಬಾಯಿ ಬಿಡಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ತನಿಖಾ ಏಜೆನ್ಸಿ ಅಂದ್ರೆ ಮಾಡ್ತಾ ಇರುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಮೆಥಡ್ ನಿಂದಾಗಿ ಈತ ಸಾವನ್ನಪ್ಪಿದಾನ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಅನಲೈಸ್ ಅನ್ನ ಮಾಡುವಂತಹ ಕೆಲಸಗಳನ್ನ ಎಂಎಚ್ಎ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಏನು 3 ಪುಟಗಳ ಒಂದು ಸಮಜಾಯಿಷಿಯನ್ನ ನೀಡಿದ್ದಾರೆ, ಇದರ ಬಗ್ಗೆ ಮತ್ತಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅಂದ್ರೆ ಒಂದು ವರದಿಯನ್ನು ತಯಾರು ಮಾಡಿಕೊಡಿ. ಇದಕ್ಕೆ ಬೇಕಾದಂತಹ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ನಡೆಸೋದಕ್ಕೆ ಅಂದ್ರೆ ಈಗಾಗಲೇ ಅಶೋಕ್ನಗರ ಪೊಲೀಸರು ನಡೆಸಿದ್ದಾರೆ. ಅದರ ವರದಿಯನ್ನು ಕೂಡ ಎಂಎಚ್ಎ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾವ ರೀತಿ ಅವರಿಗೆ ಏನಾದರೂ ಟಾರ್ಚರ್ ಆಗುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಏನಾದರೂ ಕಂಡು ಬಂದಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅದನ್ನ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಐಟಿ ಕಿರುಕುಳದಿಂದಾಗಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಆಯ್ತಾ ಅನ್ನುವಂಥದ್ದು ಅವರ ಸಹೋದರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂಎಚ್ಎಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೇಂದ್ರ ಗೃಹ ಇಲಾಖೆಗೆ ಸಮಜಾಯಿಷಿ ನೀಡೋದಕ್ಕೆ ಮುಂದಾಗಿದೆ. ರಾಯ್ ಅವರಿಂದ ಆದಾಯ ತೆರಿಗೆ ವಂಚನೆ ಬಗ್ಗೆ ತನಿಖೆ ನಡೀತಾ ಇತ್ತು. ಐಟಿ ತನಿಖೆ ನಡೀತಾ ಇತ್ತು. 1 ತಿಂಗಳ ಹಿಂದೆ ದಾಳಿ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ವಿ. ಆದ್ರೆ ರಾಯ್ ಆಡಿಟಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಹೀಗಾಗಿ ನಿನ್ನೆ ಮತ್ತೆ ಈ ಸಿಜೆ ರಾಯ್ ಕಚೇರಿಗೆ ಭೇಟಿ ನೀಡಿದ್ವಿ. ಆದರೆ ನಿನ್ನೆ ಸಿಜೆ ರಾಯ್ ಅವರ ಹೇಳಿಕೆಯನ್ನೇ ಪಡೆದಿಲ್ಲ, ಯಾವುದೇ ಒತ್ತಡವನ್ನು ಹಾಕಿಲ್ಲ ಅಂತ 3 ಪುಟಗಳ ಸಮಜಾಯಿಷಿ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಜಂಟಿ ನಿರ್ದೇಶಕ ನಿತಿನ್ ಬಿಜು ಹೇಳಿಕೆಯನ್ನ ಆಧರಿಸಿ ವರದಿ ಎಂಎಚ್ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರ ಮೇಲೆ ತನಿಖೆ ನಡೀತಾ ಇದೆಯಲ್ಲ, ಇದರ ಮೇಲೆ ನಿಗಾ ಇಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಐಟಿ ಡಿಪಾರ್ಟ್ಮೆಂಟ್ ಸಮಜಾಯಿಷಿ ಪತ್ರವನ್ನ ಬರೆದಿದೆ ಕೇಂದ್ರ ಗೃಹ ಇಲಾಖೆಗೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ಏನೆಲ್ಲ ಇದೆ ಆ ಪತ್ರದಲ್ಲಿ?
ಯಾವ ರೀತಿನಲ್ಲಿ ತನಿಖೆ ನಡೀತಾ ಇತ್ತು, ಐಟಿ ಅಧಿಕಾರಿಗಳ ಒತ್ತಡದಿಂದಾಗಿ ಅಂತ ಅವರ ಸಹೋದರ ಹೇಳಿದ್ದಾರೆ. ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಇನ್ನೂ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಈಗಾಗಲೇ ಏನು ಎಂಎಚ್ಎ ಏನು ಅಧಿಕಾರಿಗಳೇನಿದ್ದಾರೆ ಅಂದ್ರೆ ಹೋಮ್ ಆಫೀಸ್ ಅಲ್ಲಿಗೂ ಕೂಡ ಒಂದು ವಿಚಾರಗಳು ಹೋಗಿತ್ತು. ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಈತ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಏನು ಮೆಸೇಜ್ಗಳು ಏನು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಿದೆ. ಅಂದ್ರೆ ಐಟಿ ಅಧಿಕಾರಿಗಳ ಬಳಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ 3 ಪುಟಗಳ ಒಂದು ಸಮಜಾಯಿಷಿಯನ್ನ ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನು ಕೂಡ ಇಲ್ಲ. ನಾವು ಈ ಹಿಂದೆ ಅಂದ್ರೆ 1 ತಿಂಗಳಿಂದ ಅವರ ಒಂದು ಏನು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಈ 3 ದಿನಗಳಲ್ಲಿ ಕೆಲವೊಂದು ದಾಖಲಾತಿಗಳು ಸಾಮ್ಯತೆ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಅವರ ಕಚೇರಿಗೆ ಭೇಟಿ ನೀಡಿದ್ವಿ. ಅವರ ಹೇಳಿಕೆಗಳನ್ನು ಕೂಡ ನಾವು ಪಡೆದುಕೊಂಡಿಲ್ಲ. ಇದು ಯಾವ ರೀತಿ ಕಿರುಕುಳ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ನಾವು ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇಲ್ಲ. ದಾಖಲಾತಿಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೆ ಮಾಡುವಂತಹ ಸಲುವಾಗಿ ನಾವು ಮತ್ತೆ ಅವರ ಕಚೇರಿಗೆ ಬಂದಿದ್ವಿ ವಿನಃ ಯಾವುದೇ ರೀತಿಯಾದಂತಹ ಕಿರುಕುಳ ನೀಡುವಂತದ್ದು, ಅವರಿಗೆ ಒತ್ತಡ ಹಾಕುವಂತಹ ಒಂದು ಕೆಲಸಗಳನ್ನ ನಾವು ಯಾವತ್ತೂ ಕೂಡ ಮಾಡಿಲ್ಲ ಅಂತ ಹೇಳಿ ಈ ಒಂದು ಪತ್ರದಲ್ಲಿ ಸಮಜಾಯಿಷಿಯನ್ನ ನೀಡಿರುವಂತದ್ದು. ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಎಂಎಚ್ಎ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಐಟಿ ಅಧಿಕಾರಿಗಳಾಗಿರಬಹುದು ಮತ್ತೆ ಇನ್ನಿತರ ತನಿಖಾ ಸಂಸ್ಥೆ ಏನಿದೆ ಅದರ ವೇನೆ ಇದೇ ರೀತಿ ಇರುತ್ತೆ. ಅಂದ್ರೆ ಸಾಕಷ್ಟು ಒಬ್ಬ ಮನುಷ್ಯನ ಮೇಲೆ ಒತ್ತಡವನ್ನು ಹಾಕಿ ಆತನಿಂದ ಬಾಯಿ ಬಿಡಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ತನಿಖಾ ಏಜೆನ್ಸಿ ಅಂದ್ರೆ ಮಾಡ್ತಾ ಇರುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಮೆಥಡ್ ನಿಂದಾಗಿ ಈತ ಸಾವನ್ನಪ್ಪಿದಾನ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಅನಲೈಸ್ ಅನ್ನ ಮಾಡುವಂತಹ ಕೆಲಸಗಳನ್ನ ಎಂಎಚ್ಎ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಏನು 3 ಪುಟಗಳ ಒಂದು ಸಮಜಾಯಿಷಿಯನ್ನ ನೀಡಿದ್ದಾರೆ, ಇದರ ಬಗ್ಗೆ ಮತ್ತಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅಂದ್ರೆ ಒಂದು ವರದಿಯನ್ನು ತಯಾರು ಮಾಡಿಕೊಡಿ. ಇದಕ್ಕೆ ಬೇಕಾದಂತಹ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ನಡೆಸೋದಕ್ಕೆ ಅಂದ್ರೆ ಈಗಾಗಲೇ ಅಶೋಕ್ನಗರ ಪೊಲೀಸರು ನಡೆಸಿದ್ದಾರೆ. ಅದರ ವರದಿಯನ್ನು ಕೂಡ ಎಂಎಚ್ಎ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾವ ರೀತಿ ಅವರಿಗೆ ಏನಾದರೂ ಟಾರ್ಚರ್ ಆಗುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಏನಾದರೂ ಕಂಡು ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅದನ್ನ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಐಟಿ ಕಿರುಕುಳದಿಂದಾಗಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಆಯ್ತಾ ಅನ್ನುವಂಥದ್ದು ಅವರ ಸಹೋದರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎಂಎಚ್ಎಗೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಕೇಂದ್ರ ಗೃಹ ಇಲಾಖೆಗೆ ಸಮಜಾಯಿಷಿ ನೀಡೋದಕ್ಕೆ ಮುಂದಾಗಿದೆ. ರಾಯ್ ಅವರಿಂದ ಆದಾಯ ತೆರಿಗೆ ವಂಚನೆ ಬಗ್ಗೆ ತನಿಖೆ ನಡೀತಾ ಇತ್ತು, ಐಟಿ ತನಿಖೆ ನಡೀತಾ ಇತ್ತು. 1 ತಿಂಗಳ ಹಿಂದೆ ದಾಳಿ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ವಿ. ಆದ್ರೆ ರಾಯ್ ಆಡಿಟಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಹೀಗಾಗಿ ನಿನ್ನೆ ಮತ್ತೆ ಈ ಸಿಜೆ ರಾಯ್ ಕಚೇರಿಗೆ ಭೇಟಿ ನೀಡಿದ್ವಿ. ಆದರೆ ನಿನ್ನೆ ಸಿಜೆ ರಾಯ್ ಅವರ ಹೇಳಿಕೆಯನ್ನೇ ಪಡೆದಿಲ್ಲ, ಯಾವುದೇ ಒತ್ತಡವನ್ನು ಹಾಕಿಲ್ಲ ಅಂತ 3 ಪುಟಗಳ ಸಮಜಾಯಿಷಿ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಜಂಟಿ ನಿರ್ದೇಶಕ ನಿತಿನ್ ಬಿಜು ಹೇಳಿಕೆಯನ್ನ ಆಧರಿಸಿ ವರದಿ ಎಂಎಚ್ಎ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದ್ರ ಮೇಲೆ ತನಿಖೆ ನಡೀತಾ ಇದೆಯಲ್ಲ, ಇದ್ರ ಮೇಲೆ ನಿಗಾ ಇಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಐಟಿ ಡಿಪಾರ್ಟ್ಮೆಂಟ್ ಸಮಜಾಯಿಷಿ ಪತ್ರವನ್ನ ಬರೆದಿದೆ ಕೇಂದ್ರ ಗೃಹ ಇಲಾಖೆಗೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ಏನೆಲ್ಲ ಇದೆ ಆ ಪತ್ರದಲ್ಲಿ, ಯಾವ ರೀತಿಯಲ್ಲಿ ತನಿಖೆ ನಡೀತಾ ಇತ್ತು, ಐಟಿ ಅಧಿಕಾರಿಗಳ ಒತ್ತಡದಿಂದಾಗಿ ಅಂತ ಅವರ ಸಹೋದರ ಹೇಳಿದ್ದಾರೆ. ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಇನ್ನೂ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಈಗಾಗಲೇ ಏನು ಎಂಎಚ್ಎ ಏನು ಅಧಿಕಾರಿಗಳೇನಿದ್ದಾರೆ ಅಂದ್ರೆ ಹೋಮ್ ಆಫೀಸ್ ಅಲ್ಲಿಗೂ ಕೂಡ ಒಂದು ವಿಚಾರಗಳು ಹೋಗಿತ್ತು. ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಈತ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಏನು ಮೆಸೇಜ್ಗಳು ಏನು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಿದೆ. ಅಂದ್ರೆ ಐಟಿ ಅಧಿಕಾರಿಗಳ ಬಳಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ 3 ಪುಟಗಳ ಒಂದು ಸಮಜಾಯಿಷಿಯನ್ನ ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನು ಕೂಡ ಇಲ್ಲ. ನಾವು ಈ ಹಿಂದೆ ಅಂದ್ರೆ 1 ತಿಂಗಳಿಂದ ಅವರ ಒಂದು ಏನು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಈ 3 ದಿನಗಳಲ್ಲಿ ಕೆಲವೊಂದು ದಾಖಲಾತಿಗಳು ಸಾಮ್ಯತೆ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಅವರ ಕಚೇರಿಗೆ ಭೇಟಿ ನೀಡಿದ್ವಿ. ಅವರ ಹೇಳಿಕೆಗಳನ್ನು ಕೂಡ ನಾವು ಪಡೆದುಕೊಂಡಿಲ್ಲ. ಇದು ಯಾವ ರೀತಿ ಕಿರುಕುಳ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ನಾವು ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇಲ್ಲ.
ದಾಖಲಾತಿಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡುವಂತಹ ಸಲುವಾಗಿ ನಾವು ಮತ್ತೆ ಅವರ ಕಚೇರಿಗೆ ಬಂದಿದ್ವಿ ವಿನಃ ಯಾವುದೇ ರೀತಿಯಾದಂತಹ ಕಿರುಕುಳ ನೀಡುವಂತದ್ದು, ಅವರಿಗೆ ಒತ್ತಡ ಹಾಕುವಂತಹ ಒಂದು ಕೆಲಸಗಳನ್ನ ನಾವು ಯಾವತ್ತೂ ಕೂಡ ಮಾಡಿಲ್ಲ ಅಂತ ಹೇಳಿ ಈ ಒಂದು ಪತ್ರದಲ್ಲಿ ಸಮಜಾಯಿಷಿಯನ್ನ ನೀಡಿರುವಂತದ್ದು. ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಎಂಎಚ್ಎ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಐಟಿ ಅಧಿಕಾರಿಗಳಾಗಿರಬಹುದು ಮತ್ತೆ ಇನ್ನಿತರ ತನಿಖಾ ಸಂಸ್ಥೆ ಏನಿದೆ ಅದರ ವೇನೆ ಇದೇ ರೀತಿ ಇರುತ್ತೆ. ಅಂದ್ರೆ ಸಾಕಷ್ಟು ಒಬ್ಬ ಮನುಷ್ಯನ ಮೇಲೆ ಒತ್ತಡವನ್ನು ಹಾಕಿ ಆತನಿಂದ ಬಾಯಿ ಬಿಡಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ತನಿಖಾ ಏಜೆನ್ಸಿ ಅಂದ್ರೆ ಮಾಡ್ತಾ ಇರುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಮೆಥಡ್ ನಿಂದಾಗಿ ಈತ ಸಾವನ್ನಪ್ಪಿದಾನ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಅನಲೈಸ್ ಅನ್ನ ಮಾಡುವಂತಹ ಕೆಲಸಗಳನ್ನ ಎಂಎಚ್ಎ ಅಧಿಕಾರಿಗಳು ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಏನು 3 ಪುಟಗಳ ಒಂದು ಸಮಜಾಯಿಷಿಯನ್ನ ನೀಡಿದ್ದಾರೆ, ಇದರ ಬಗ್ಗೆ ಮತ್ತಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅಂದ್ರೆ ಒಂದು ವರದಿಯನ್ನು ತಯಾರು ಮಾಡಿಕೊಡಿ, ಇದಕ್ಕೆ ಬೇಕಾದಂತಹ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ನಡೆಸೋದಕ್ಕೆ ಅಂದ್ರೆ ಈಗಾಗಲೇ ಅಶೋಕ್ನಗರ ಪೊಲೀಸರು ನಡೆಸಿದ್ದಾರೆ. ಅದರ ವರದಿಯನ್ನು ಕೂಡ ಎಂಎಚ್ಎ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾವ ರೀತಿ ಅವರಿಗೆ ಏನಾದರೂ ಟಾರ್ಚರ್ ಆಗುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಏನಾದರೂ ಕಂಡು ಬಂದಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅದನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ